ಜೀವನದಲ್ಲಿ ಈ ಮೂರು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ನಿನ್ನ ಮೇಲೆ ನಂಬಿಕೆ ಇಲ್ಲದವರಿಗೆ ವಿವರಣೆ ಕೊಡಬೇಕಾಗಿಲ್ಲ. ಎರಡನೆಯದು, ನಿನಗೆ ಗೌರವ ಇಲ್ಲದ ಕಡೆ ಹೆಚ್ಚು ಸಮಯ ಇರಬೇಡ. ಇನ್ನು ಮೂರನೆಯದು, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರಿಗಾಗಿ ದುಃಖಿಸಬೇಕಾಗಿ. ತೀಡದೇ ಇದ್ದರೆ ರತ್ನ ಪ್ರಕಾಶಿಸುವುದಿಲ್ಲ. ಹಾಗೆ ಕಷ್ಟಗಳಿಗೆ ತಡೆದುಕೊಳ್ಳದ ವ್ಯಕ್ತಿ ಎಂದಿಗೂ ಪರಿಪೂರ್ಣತೆ ಸಾಧಿಸುವುದಿಲ್ಲ. ಅಳುವುದು ತಪ್ಪಲ್ಲ, ಹಾಗೆ ಕೆಳಗೆ ಬೀಳುವುದು ತಪ್ಪಲ್ಲ. ಅತ್ತ ನಂತರ ನಗದಿರುವುದು ತಪ್ಪು, ಮತ್ತೆ ಕೆಳಗೆ ಬಿದ್ದ ನಂತರ ಮೇಲೇಳದಿರುವುದು ತಪ್ಪು. ಅಂದರೆ ಜೀವನವೆಲ್ಲ ದುಃಖದಲ್ಲೇ ಮುಳುಗುವುದು ಅಲ್ಲವೆಂದು. ಸೋತರೆ ಜೀವನವೆಲ್ಲ ಸೋಲೆ ಎಂದು ಭಾವಿಸುವುದು ಅಲ್ಲ, ಮತ್ತೆ ಗೆಲ್ಲಲು ಯತ್ನಿಸುವುದು. ಮನುಷ್ಯನಿಗೆ ಬೇಕಾಗಿರುವುದು ಬರೀ ಆಸ್ತಿ ಅಂತಸ್ತುಗಳೇ ಅಲ್ಲ, ಜೊತೆಗೆ ಬಾಂಧವ್ಯ ಮತ್ತು ಆತ್ಮೀಯತೆ. ಆಸ್ತಿಗಳು ಕರಗಿ ಹೋದರೂ ಜೀವಿಸಬಲ್ಲರು, ಆದರೆ ಬಾಂಧವ್ಯ ಆತ್ಮೀಯತೆ ದೂರವಾದರೆ ಜೀವಿಸಬಲ್ಲರೆ? ನಿಮಗೆ ಸಹಾಯ ಮಾಡಿದವರನ್ನು ಯಾವತ್ತೂ ಮರೆಯಬೇಡ. ನಿಮ್ಮನ್ನು ಪ್ರೀತಿಸಿದವರನ್ನು ಯಾವುದೇ ಪರಿಸ್ಥಿತಿಯಲ್ಲೂ ದ್ವೇಷಿಸಬೇಡ. ಹಾಗೆ ನಿಮ್ಮನ್ನು ನಂಬಿದವರನ್ನು ಮೋಸಗೊಳಿಸಬೇಡ. ನಿಮಗೆ ಬೇಕಾದಾಗ ಯಾವುದೂ ಸಿಗುವುದಿಲ್ಲ. ನಿಮಗೆ ಸಿಗಬೇಕೆಂದು ಬರೆದಿದ್ದರೆ ಯಾವುದೂ ನಿಲ್ಲುವುದಿಲ್ಲ. ಸಿಗಲಿಲ್ಲವೆಂದು ಕುಗ್ಗಬೇಡಿ, ಹಾಗೆ ಸಿಕ್ಕಿದೆ ಎಂದು ಹಿಗ್ಗಬೇಡಿ. ಎಲ್ಲವೂ ಕರ್ಮದಲ್ಲಿಯ ಒಂದು ಭಾಗವೇ ಎಂದು ಗುರುತಿಸಿ. ನಮ್ಮ ಮನೆಯ ಛಾವಣಿಯ ರಂಧ್ರ ಬಿಸಿಲಲ್ಲಿ ಗೊತ್ತಾಗದಿರಬಹುದು, ಆದರೆ ಮಳೆ ಬಂದಾಗ ಅದರ ಭಂಡಾರ ಹೊರಬೀಳುತ್ತದೆ. ಹಾಗೆ ಮನುಷ್ಯರು ಕೂಡ ಅಷ್ಟೆ. ಸರಿಯಾದ ಸಮಯದಲ್ಲಿ ಅವರ ನಿಜ ಸ್ವರೂಪ ತಪ್ಪದೆ ಹೊರಬೀಳುತ್ತದೆ. ಚಪ್ಪಲಿ ಇಲ್ಲವೆಂದು ದುಃಖ ಪಡುವವರಿಗೆ ಕಾಲುಗಳೇ ಇಲ್ಲದವರು ಕಾಣಿಸದೇ ಹೊರತು ಅರ್ಥ ಆಗಲಿಲ್ಲವಂತ. ತಾನು ಎಷ್ಟು ಅದೃಷ್ಟವಂತನೆಂದು. ಎಲ್ಲರೂ ಅಷ್ಟೆ. ಇರುವುದಕ್ಕಾಗಿ ಸಂತೋಷ ಪಡುವುದು ಬಿಟ್ಟು ಇಲ್ಲದಿರುವುದಕ್ಕಾಗಿ ಪರಿತಪಿಸುವುದು. ಸತ್ಯಕ್ಕೆ ಮತ್ತು ಸುಳ್ಳಿಗೆ ವ್ಯತ್ಯಾಸವೇನು ಗೊತ್ತೇ? ನೀನು ಹೇಳಿದ ಸುಳ್ಳನ್ನು ನೀನೇ ರಕ್ಷಿಸುತ್ತಿರಬೇಕು, ಆದರೆ ಸತ್ಯ ಯಾವಾಗಲೂ ನಿನ್ನನ್ನು ರಕ್ಷಿಸುತ್ತಿರುತ್ತದೆ. ಸ್ತ್ರೀಯರ ಅಂದ ಅವರ ಮುಖದಲ್ಲಿ ಇರುವುದಿಲ್ಲ, ಅವರ ನಿಜವಾದ ಪ್ರೇಮದಲ್ಲಿ ಇರುತ್ತದೆ. ಪುರುಷರ ಅಂದ ಅವರ ಆಸ್ತಿ ಸಂಪಾದನೆಯಲ್ಲಿ ಅಲ್ಲ, ಅವರು ಸ್ತ್ರೀಯರಿಗೆ ಕೊಡುವ ಗೌರವದಲ್ಲಿ ಇರುತ್ತದೆ. ಒಂದು ಬಾರಿ ಹುಟ್ಟು ಬಿದ್ದರೆ ತಿಳಿಯುತ್ತದೆ ನಿನ್ನಲ್ಲಿ ಎಷ್ಟು ಧೈರ್ಯ ಇದೆ ಎಂದು. ಒಂದು ಬಾರಿ ತಪ್ಪು ಮಾಡಿದರೆ ತಿಳಿಯುತ್ತದೆ ನೀನು ಇನ್ನೂ ಎಷ್ಟು ಕಲಿಯಬೇಕೆಂದು. ಹಾಗೆ ಒಂದು ಬಾರಿ ಸೋತರೆ ತಿಳಿಯುತ್ತದೆ ನೀನು ಹೇಗೆ ಗೆಲ್ಲಬಹುದೆಂದು. ಈ ಮೂವರನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡಿ. ನಮಗೆ ಬೆಲೆ ಕೊಡದವರನ್ನು, ನಮ್ಮ ಬಗ್ಗೆ ಅಸೂಯೆ ಪಡುವವರನ್ನು, ಹಾಗೆ ನಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದಾಗಿ ಹೇಳುವವರನ್ನು. ನಮ್ಮ ವ್ಯಕ್ತಿತ್ವದ ಬಗ್ಗೆ ಒಬ್ಬರು ಬೆರಳೆತ್ತಿ ತೋರಿಸುವವರು ಎಂದರೆ ಅವರಿಗೆ ಇಷ್ಟವಾದ ಹಾಗೆ ನಾವು ಇರುತ್ತಿಲ್ಲವೆಂದು. ಹಾಗೆಂದು ನಮ್ಮ ವ್ಯಕ್ತಿತ್ವ ಕೆಟ್ಟದೆಂದು ಅಲ್ಲ. ಹಾಗೆ ಬೆರಳೆತ್ತಿ ತೋರಿಸಿದವರು ಶ್ರೇಷ್ಠರೆಂದೂ ಅಲ್ಲ. ಪತಿ ಪತ್ನಿಯ ಸಂಬಂಧ ಕಣ್ಣಿಗೆ ಕೈಗೆ ಇರುವಂಥ ಸಂಬಂಧದ ಹಾಗೆ ಇರಬೇಕು. ಕೈಗೆ ಗಾಯವಾದರೆ ಕಣ್ಣೀರು ಬರುತ್ತದೆ, ಕಣ್ಣೀರು ಬಂದರೆ ಕೈ ಹೊರಸುತ್ತದೆ. ಜೀವನದಲ್ಲಿ ಹಣ ಇದ್ದರೆ ಸಂಬಂಧಿಕರು, ಪ್ರೇಮ, ಹಾಗೆ ನಂಬಿಕೆ ಎಲ್ಲವೂ ಬರುತ್ತದೆ. ಅದೇ ಹಣ ಇಲ್ಲದಿದ್ದರೆ ನಮ್ಮವರು ಸಹ ಅನ್ಯರು ಆಗುತ್ತಾರೆ. ಹಣ ಇದ್ದರೆ ಅನ್ಯರು ಸಹ ನಮ್ಮವರು ಆಗುತ್ತಾರೆ. ನಿನ್ನ ಮೊದಲ ಯಶಸ್ಸು ಯಾವುದು ಗೊತ್ತೇ? ನಿನ್ನನ್ನು ನೀನು ಪ್ರೀತಿಸುವುದು.
ನಿನ್ನನ್ನು ನೀನು ಗೌರವಿಸುವುದು, ನಿನ್ನನ್ನು ನೀನು ನಂಬುವುದು, ಇದೆಲ್ಲವನ್ನೂ ನೀನು ಅನುಸರಿಸಿದರೆ ನೀನು ಜೀವನದಲ್ಲಿ ಯಶಸ್ಸು ಸಾಧಿಸಿದ ಹಾಗೆ. ಸಮಾಜದಲ್ಲಿ ಬದಲಾವಣೆ ಬರುವುದಿಲ್ಲ. ಏಕೆ ಗೊತ್ತೇ? ಬಡವನಿಗೆ ಧೈರ್ಯವಿಲ್ಲ, ಮಧ್ಯ ತರಗತಿಯವರಿಗೆ ಸಮಯವಿಲ್ಲ, ಇನ್ನು ಧನಿಕರಿಗೆ ಅದರ ಅವಶ್ಯಕತೆಯೇ ಇಲ್ಲ. ನಿನ್ನ ಒಂದು ಕಣ್ಣೀರಿನಿಂದಲೇ ಇಷ್ಟಪಡಬೇಕೆನ್ನುವ ಆಶಯ ಹುಟ್ಟಬೇಕು. ಅವಮಾನಗಳಿಂದಲೇ ಅಂದುಕೊಂಡಂತನ್ನು ಸಾಧಿಸುವ ಹಠ ಹುಟ್ಟಬೇಕು. ಯಾರಾದರೆ ನಿನ್ನ ಅವಹೇಳನ ಮಾಡಿರುವರೋ ಅವರೇ ನಿನಗಾಗಿ ಕಾಯುವಷ್ಟು ಎತ್ತರದ ಶಿಖರಕ್ಕೆ ಮುಟ್ಟುವ ಮಾರ್ಗ ಹುಟ್ಟಬೇಕು. ಒಂದು ವಸ್ತುವಿನ ಬೆಲೆ ಕೊಂಡುಕೊಳ್ಳುವ ಮುನ್ನ ತಿಳಿಯುತ್ತದೆ, ಆದರೆ ಒಬ್ಬ ವ್ಯಕ್ತಿಯ ಬೆಲೆ ಎಳೆದುಕೊಂಡ ನಂತರ ತಿಳಿಯುತ್ತದೆ. ವಿಚಿತ್ರ ಏನೆಂದರೆ ಈಗಿನ ಸಮಾಜ ವ್ಯಕ್ತಿಗಿಂತಲೂ ವಸ್ತುಗಳಿಗೆ ಹೆಚ್ಚು ಪ್ರಾಮುಖ್ಯ ಕೊಡುವಂತಾಗಿದೆ. ರೂಪವನ್ನು ನೋಡಿ ಮೋಸ ಹೋಗಬೇಡಿ, ಹಾಗೆ ರೂಪಾಯಿಯನ್ನು ನೋಡಿ ಹಿಗ್ಗಬೇಡಿ. ರೂಪವಾಗಲಿ ರೂಪಾಯಿಯಾಗಲಿ ಶಾಶ್ವತವಲ್ಲ. ಮನಸ್ಸಲ್ಲಿನ ಪ್ರೇಮ ಅನುರಾಗಗಳೇ ಶಾಶ್ವತ. 40 ವಯಸ್ಸು ದಾಟಿದ ಮಹಿಳೆಯರಿಗೆ ತನ್ನ ಕುಟುಂಬದ ಆದಾಯ ಹೇಗೆ ವೃದ್ಧಿಸಬಹುದು ಅನ್ನೋ ಆಶಯದಲ್ಲಿ ಇರುತ್ತಾರೆ. ಈ ವಯಸ್ಸಿನ ಮಹಿಳೆಯರು ತನ್ನ ಮಕ್ಕಳ ಜವಾಬ್ದಾರಿಯೊಂದಿಗೆ ತನ್ನ ಪತಿಗೆ ಹೇಗೆ ಸಹಕಾರಿಯಾಗಬಲ್ಲೆ ಅನ್ನುವ ಚಿಂತನೆಯೊಂದಿಗೆ ಮತ್ತು ತನ್ನ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾಳೆ. ಹಸಿವು ನೀಗಿದ ಬಳಿಕ ಅನ್ನವನ್ನು, ಅವಸರ ತೀರಿದ ಬಳಿಕ ವ್ಯಕ್ತಿಯನ್ನು ಲಘುವಾಗಿ ನೋಡಬೇಕು. ಏಕೆಂದರೆ ಹಸಿವು ಮತ್ತೆ ಆಗುತ್ತದೆ, ಹಾಗೆ ಅವಸರ ಮತ್ತೆ ಬರುತ್ತದೆ. ಒಬ್ಬ ಮನುಷ್ಯನಿಗೆ ಶಕ್ತಿಯನ್ನು ಕೊಟ್ಟು ವೀರನನ್ನಾಗಿ ಮಾಡಬಹುದು, ಪುಸ್ತಕಗಳನ್ನು ಕೊಟ್ಟು ಮೇಧಾವಿಯನ್ನಾಗಿ ಮಾಡಬಹುದು. ಆದರೆ ಉನ್ನತವಾದ ವ್ಯಕ್ತಿತ್ವ ರೂಪಿಸಲು ನನಗೆ ತಾನು ಮನಸ್ಸು ಮಾಡಬೇಕು. ಇದ್ದದ್ದನ್ನು ಇದ್ದ ಹಾಗೆ ಹೇಳುವವರನ್ನು ದೂರ ಮಾಡಿಕೊಳ್ಳಬೇಕು. ಇಲ್ಲದ್ದನ್ನು ಇರುವ ಹಾಗೆ ಹೇಳುವವರನ್ನು ಸುಲಭವಾಗಿ ನಂಬುಬೇಕು. ಆದರೆ ಸತ್ಯ ತಿಳಿಯುವುದರೊಳಗೆ ಪ್ರಾಮಾಣಿಕವಾಗಿ ಅಭಿಮಾನಿಸುವವರನ್ನು ಎಳೆದುಕೊಳ್ಳುವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.